ಕಾಂಗ್ರೆಸ್ಗೆ ತಿರುಗುಬಾಣವಾಯ್ತಾ? 40% ಕಮಿಷನ್ ಆರೋಪ. ಚುನಾವಣೆ ಗೆಲ್ಲಿಸಿದ್ದ ಕಮಿಷನ್ ಅಸ್ತ್ರ ಈಗ ಕಾಂಗ್ರೆಸ್ಗೆ ತಿರುಗುಬಾಣ, ಯುಟರ್ನ್. ಕಮಿಷನ್ ಕಾಟ ತಡೆಯಲಾಗುತ್ತಿಲ್ಲ ಎಂದ ಗುತ್ತಿಗೆದಾರರ ಸಂಘ. ದಯವಿಟ್ಟು ಕಮಿಷನ್ ಕಡಿಮೆ ಮಾಡಿಸಿ ಎಂದು ಮುಖ್ಯಮಂತ್ರಿಗಳಿಗೆ ಮನವಿ. 32,000 ಕೋಟಿ ಬಾಕಿ ಇದೆ, ಆ ಬಾಕಿ ಹಣ ಬಿಡುಗಡೆ ಮಾಡಿಸಿ ಎಂದು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ ಗುತ್ತಿಗೆದಾರರ ಸಂಘದ ಸದಸ್ಯರು. ಕಮಿಷನ್ ಕಾಟ ತಡೆಯಲಾಗುತ್ತಿಲ್ಲ, ಗುತ್ತಿಗೆದಾರರ ಸಂಘದ ದೂರು. 2023ರ ಚುನಾವಣೆಗೆ ಮುಂಚೆ ಕಾಂಗ್ರೆಸ್ ಮುಖ್ಯಮಂತ್ರಿಗಳ ಮೇಲೆ ಪೇಸಿಎಂ ಆರೋಪ ಮಾಡಿತ್ತು. ಬಿಜೆಪಿ ಸರ್ಕಾರದಲ್ಲಿ 40% ಕಮಿಷನ್ ತೆಗೆದುಕೊಳ್ಳಲಾಗ್ತಾ ಇದೆ, ಗುತ್ತಿಗೆದಾರರ ಸಂಘದಿಂದ ಆರೋಪ ಮಾಡಿತ್ತು. ಈಗ ಕಾಂಗ್ರೆಸ್ ಸರ್ಕಾರದ ಮೇಲೂ ಕೂಡ ಗುತ್ತಿಗೆದಾರರ ಸಂಘ ಆರೋಪ ಮಾಡ್ತಾ ಇದೆ, ಕಮಿಷನ್ ಕಾಟ ನಮಗೆ ತಡೆಯಲಿಕ್ಕೆ ಆಗ್ತಾ ಇಲ್ಲ. ನಾನು ಬಿಲ್ ಬಿಡುಗಡೆಗೆ ಇದುವರೆಗೂ ಯಾವುದೇ ಹಣ ಕೇಳಿಲ್ಲ. ಸ್ಪಷ್ಟಪಡಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವೆಲ್ಲ ಭೇಟಿ ಕೊಟ್ಟಾಗ ಅವ್ರೇನಂದ್ರೆ ನಮ್ಗೆ ಇರ್ತಕ್ಕಂಥ 32,000 ಕೋಟಿ ಪೆಂಡಿಂಗ್ ಬಿಲ್ ಏನಿದೆಯಲ್ಲ ಅದನ್ನ 15,000 ಕೋಟಿ ನಾವು ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ ಅಂತಂದೇಳಿ ಅವ್ರು ವಾಗ್ದಾನ ಮಾಡಿದ್ದಾರೆ. ಅವರು ಅದನ್ನ ಮಾಡಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಎದುರುಗಡೆನೆ ನಾವು ಗವರ್ನರ್ಗೆ ಹೋಗುವಂತ ಇದು ಕ್ರಮ ಕೈಗೊಂಡಿದ್ದೀವಿ, ಅದ್ರ ಬಗ್ಗೆ ಚಿಂತನೆ ಮಾಡಿದ್ದೀವಿ. ಅದಾಗ್ಲಿಲ್ಲ ಅಂದ್ರೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸಿದೀವಿ. ನಾವು ಖರ್ಗೆ ಸಾಹೇಬ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ನಮ್ಮ ರಾಜ್ಯ ಸಂಘ ಸಿದ್ಧತೆ ಮಾಡ್ಕೊಂಡಿದೆ. ಅದಕ್ಕೋಸ್ಕರನೇ ಮಾನ್ಯ ಮುಖ್ಯಮಂತ್ರಿಗಳು ಏಪ್ರಿಲ್ ಅಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಕನ್ಫರ್ಮ್ ಆಗಿ ಹೇಳಿದ್ದಾರೆ. ಕಮಿಷನ್ ಪ್ರಾಬ್ಲಮ್ ಇಲ್ಲ ಅಂತಂದೇಳಿ ಏನ್ ಹೇಳೋದು ಇದೆ, ಅದನ್ನ ರೆಕ್ಟಿಫೈ ಮಾಡ್ತೀವಿ. ಸಾಧ್ಯವಾದಷ್ಟು ಏಪ್ರಿಲ್ ಬಜೆಟ್ ಆದ ತಕ್ಷಣ ಕರೆದ್ಬಿಟ್ಟು ಎಲ್ಲ ಅಧಿಕಾರಿಗಳಿಗೆ ತಾಕೀತು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಹಿಂದಿನ ಸರ್ಕಾರಕ್ಕಿಂತ ಜಾಸ್ತಿ ಇದೆ. ಏಪ್ರಿಲ್ ಅಲ್ಲಿ ಕೊಡೋಣಪ್ಪ ಅಂತ ಹೇಳಿದ್ದೀನಿ ಹೊರತು ಅವರು ಹೇಳಿದ ರೀತಿಯಲ್ಲಿ ಅವ್ರು ಏನಂತ ಕೇಳಿದ್ರು ಅಂತಂದ್ರೆ 30,000 ಬಾಕಿ ಇದೆ, 15,000 ಕೊಟ್ಬಿಡಿ ಏಪ್ರಿಲ್ ತಿಂಗಳಲ್ಲಿ. ಎಲ್ಲ ಆಗದಿದ್ದ ಕೆಲಸ ಎಷ್ಟು ಸಾಧ್ಯನೋ ಅಷ್ಟು ಕೊಡ್ತೀವಿ ಅಂತ ಹೇಳಿ ಭೇಟಿ ಆದ್ರೆ ಭೇಟಿ ಆಗಲಿ, ನಮ್ದೇನು ತಕ್ಕಂತ ಯಾರನ್ನ ಭೇಟಿ ಆಗೋದಕ್ಕೂ ನಮ್ದೇನು ವಿರೋಧ ಇಲ್ಲ. ನಮ್ಮ ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡು ಕೊಡಬೇಕಾಗ್ತದೆ, ಕೊಡಬಾರದು ಅಂತಲ್ಲ, ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡು ಕೊಡಬೇಡ. ಅವರು ಯಾಕೆ ಕೊಡ್ತಾರೆ? ಕೊಡೋದು ಬೇಡ. ಈ ಲಂಚ ತಗೊಳ್ಳೋನು ಅಪರಾಧಿ ಅಲ್ಲ, ಲಂಚ ಕೊಡೋನು ಅಪರಾಧಿನೇ. ನಾನು ಇವತ್ತಿನವರಿಗೆ ಪರ್ಸೆಂಟೇಜ್ ಆಗಲಿ, ಬಿಲ್ ಹಣ ಬಿಡುಗಡೆ ಮಾಡೋಕ್ಕಾಗಲಿ ಇವತ್ತಿನವರಿಗೆ ದುಡ್ಡು ಕೇಳಿದೆ.
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.